ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಕಾಮೆಡ್ಕೆ ಇರ್ಬೋದು, KCET ಇರ್ಬೋದು, ನೀಟ್ ಇರ್ಬೋದು, ಇವೆಲ್ಲದರ ಒಂದಷ್ಟು ಕೌನ್ಸಿಲಿಂಗ್ ಪ್ರೊಸೆಸ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ಒಂದಷ್ಟು ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿಯೋವರೆಗೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗಳಿಗೆ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಿಗೆ, ನೀವು ಕೂಡ ಜವಾಬ್ದಾರಿಯನ್ನು ಅರ್ಥಕೊಂಡು ಕೆಲಸ ಮಾಡಬೇಕಾಗ್ತದೆ. ಸೊ ಈ ಒಂದಷ್ಟು ವೆಬ್ಸೈಟ್ಗಳನ್ನು ಕಾಮೆಡ್ಕೆ ಆಗಿರ್ಬೋದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋರಾಗಿದ್ದರೆ KE ಅವರ KCET KE ವೆಬ್ಸೈಟ್ ಆಗಿರ್ಬೋದು, MCC ಅವರ ಕೌನ್ಸಿಲಿಂಗ್ ವೆಬ್ಸೈಟ್ ಆಗಿರ್ಬೋದು, ಅದನ್ನು ದಿವಸಕ್ಕೆ ಒಂದು 2-3 ಸಾರಿ ನೋಡ್ತಾ ಇರಿ. ಯಾಕಂತಂದರೆ ಡೇಟ್ಸನ್ನು ಬಿಟ್ಟ ಮೇಲೆ 1 ದಿವಸ 2 ದಿವಸ ಟೈಮ್ ಕೊಟ್ಟುಬಿಟ್ಟು ಇಮ್ಮಿಡಿಯೇಟಾಗಿ ಬೇರೆ ಬೇರೆ ಸ್ಟೆಪ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಹೋದರು ಅಂತಂದರೆ ವಿದ್ಯಾರ್ಥಿಗಳೇ ಗೊತ್ತಿರಲಿ, ನೀವು ಒಂದು ಸಾರಿ ಅದನ್ನೆಲ್ಲ ತಪ್ಪಿಸ್ಕೊಂಡ್ರಿ ಅಂತಂದರೆ ಎಲ್ಲದರಲ್ಲೂ ನಿಮಗೆ ಪದೇ ಪದೇ ಚಾನ್ಸನ್ನು ಕೊಡೋದಿಲ್ಲ. KE ಅವರು ನಿಮಗೆ 100 ಚಾನ್ಸನ್ನು ಕೊಡ್ತಾರೆ. ಹಾಗಂತೇಳಿ ಚಾನ್ಸ್ ಕೊಡ್ತಾರಂತೇಳಿ ನಾವು ಕೂಡ ತಪ್ಪು ಮಾಡಬಾರ್ದು. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತಿನಿಂದ ಕಾಮೆಡ್ಕೆ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇದರ ಒಂದು ರಿಮೈಂಡರ್ ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ಸೊ ಕಾಮೆಡ್ಕೆ ಕೌನ್ಸಿಲಿಂಗ್ ಏನಿದೆ, ನಿಮಗೆ ಮಾಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಏನಿದೆ, ಸೊ ಇವತ್ತು ಬೆಳಗ್ಗೆ 11 ಗಂಟೆಯಿಂದ 11ನೇ ತಾರೀಕು ಇವತ್ತು, ಹೌದಾ? ಸೊ ನಾಳೆ ಸಂಜೆ 5 ಗಂಟೆಯ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ನೀವು ಇನ್ನೊಂದು 3-4 ದಿನ ಬಿಟ್ಟುಬಿಟ್ಟು ಇಷ್ಟೊತ್ತು ಅಲ್ಲಿ ತನಕ ಮಲ್ಕೊಂಡು ಅದಾದಮೇಲೆ ಎದ್ದುಬಿಟ್ಟು ಸರ್ ನನ್ನ ಕೌನ್ಸಿಲಿಂಗಿಗೆ ಕಾಮೆಡ್ಕೆಗೆ ನಾನು ಸೀಟ್ ಹಾಕಬೇಕಿತ್ತು, ಸೀಟ್ ನನಗೆ ಸಿಗೋದಿಲ್ಲ ಅಂತಂದರೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಇರೋದು ನಾಳೆ ಸಂಜೆ 5 ಗಂಟೆಯ ತನಕ ಮಾತ್ರ. ಹಾಗಾದರೆ ಈ ಮಾಕ್ ಅಲಾಟ್ಮೆಂಟ್ ಅಂದ್ರೇನು, ಮಾಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಅಂದ್ರೇನು? ಸೊ ವಿದ್ಯಾರ್ಥಿಗಳೇ ಗೊತ್ತಿರಲಿ, ಅವರು ಮಾಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಅಂತ ಕೊಟ್ಟಿದ್ದರೂ ಕೂಡ ನೀವು ಇಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲನ್ನು ಒಂದ್ಸಲಿ ನೋಡ್ಕೊಂಡ್ಬಿಡಿ. ಸೊ ಮಾಕ್ ರೌಂಡ್ ಸ್ಟಾರ್ಟ್ ಡೇಟ್ ಫಾರ್ ಚಾಯ್ಸ್ ಫಿಲ್ಲಿಂಗ್ ಏನಿದೆ ಅದು 11ನೇ ತಾರೀಕು ಇವತ್ತಿನಿಂದ 5 ಗಂಟೆ 12ನೇ ತಾರೀಕು ತನಕ ಇದೆ. ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ 2 ಗಂಟೆ 14ನೇ ತಾರೀಕಿಗೆ ಬಿಡ್ತಾರೆ. ಸೊ ಪ್ರೊವಿಷನ್ ಟು ಚೇಂಜ್ ಆರ್ ಎಡಿಟ್ ಪ್ರಿಫರೆನ್ಸಸ್ ಇನ್ ದ ಚಾಯ್ಸ್ ಫಿಲ್ಲಿಂಗ್ ಅಂದರೆ ಮಾಕ್ ಅಲಾಟ್ಮೆಂಟನ್ನು ನೋಡಿಕೊಂಡು ನೀವೇನಾದರೂ ನಿಮ್ಮ ಪ್ರಿಫರೆನ್ಸನ್ನು ಚೇಂಜ್ ಮಾಡಬೇಕು ಅಂತ ಇದ್ದರೆ 14ನೇ ತಾರೀಕು 2 ಗಂಟೆಯಿಂದ 16ನೇ ತಾರೀಕು 3 ಗಂಟೆಯವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಓಕೆ, 16ನೇ ತಾರೀಕು ಆದಮೇಲೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ನಿಮಗೆ 18ನೇ ತಾರೀಕಿಗೆ ಬಿಡ್ತಾರೆ. ಸೊ 18ನೇ ತಾರೀಕು ಆದಮೇಲೆ ನೋಡಿ, ಫೀಸ್ ಪೇಮೆಂಟ್ ಮಾಡೋದಕ್ಕೆ, ನಿಮ್ಮ ಚಾಯ್ಸನ್ನು ಕನ್ಫರ್ಮ್ ಮಾಡೋದಕ್ಕೆ, ಡಿಸಿಷನನ್ನು ತಗೊಳ್ಳೋದಕ್ಕೆ ಓನ್ಲಿ 2 ದಿವಸ ಟೈಮನ್ನು ಕೊಟ್ಟಿದ್ದಾರೆ, 19 ಮತ್ತು 20. ಅದಕ್ಕೆ ಹೇಳ್ತಾ ಇದ್ದೀನಿ, ಇವು 2 ದಿವಸ ನೀವೇನಾದರೂ ಎಚ್ಚರಿಕೆಯಿಂದ ಇರಲಿಲ್ಲ ಅಂತಂದರೆ, ಇದನ್ನು ಮಿಸ್ ಮಾಡಿಕೊಂಡ್ರಿ ಅಂತ ಅಂದರೆ, ಸೊ ಡೆಫಿನೆಟ್ಲಿ ಯು ಕಾಂಟ್ ಡೂ ಎನಿಥಿಂಗ್. ಅದಕ್ಕೆ ಒಂದು ಕಾಮೆಡ್ಕೆ ವೆಬ್ಸೈಟನ್ನು ನೋಡ್ತಾ ಇರಿ, ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ನೀವೇನು ನೋಡ್ತಾ ಇದ್ದೀರಿ RH ಕೆಮಿಸ್ಟ್ರಿ ಚಾನಲ್ ಅಂಥೇಳಿ, ಸೊ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆವಾಗ ನೋಡ್ತಾ ಇರಿ. ಓಕೆ, ಸೊ ಇಲ್ಲಿ ರಿಪೋರ್ಟಿಂಗ್ ಟು ಅಲಾಟೆಡ್ ಕಾಲೇಜಸ್ ನೋಡಿ, 18th July 2023 ಟು 22nd July 2023 ಅಂದರೆ 18, 19, 20, 21, 22 5 ದಿನ ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂತ ಇದ್ದರೂ ಕೂಡ, ರೌಂಡ್ 1ನಲ್ಲಿ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ದರೂ ಕೂಡ, ಸೊ ಇಲ್ಲಿ ನಿಮಗೆ 22ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ನೀವು ಹೇಳ್ಬೋದು, ಸರ್ ನಾನು CETಯಲ್ಲಿ ಈಗ ಕಾಮೆಡ್ಕೆಯಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕ ಮೇಲೆ CETಯ ಫಸ್ಟ್ ರೌಂಡು ನೋಡಿಕೊಂಡು ನಾನು ಕಾಮೆಡ್ಕೆಯ ಸೀಟನ್ನು ಡಿಸೈಡ್ ಮಾಡ್ತೀನಿ. ಹಾಗೇನಾದರೂ ನಿಮಗೆ ಅವಕಾಶ ಸಿಕ್ಕಿದ್ದಿದ್ರೆ ಬಹಳ ಒಳ್ಳೆಯದಾಗ್ತಿತ್ತು. ಐ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆದರೆ ಇವತ್ತಿನ ಪರಿಸ್ಥಿತಿಯೊಳಗೆ KE ಅವರ ಕೌನ್ಸಿಲಿಂಗ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ತಮಗೆಲ್ಲ ಗೊತ್ತೇ ಇದೆ, 21ನೇ ತಾರೀಕಿನವರೆಗೆ ಸೊ KE ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ಶೆಡ್ಯೂಲನ್ನು ಪ್ರೊವೈಡ್ ಮಾಡಿದ್ದಾರೆ. ಅದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು, ಅದಾದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕು, ಅದಾದಮೇಲೆ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಅದಾದಮೇಲೆ ಮಾಕ್ ಅಲಾಟ್ಮೆಂಟು, ಇವೆಲ್ಲ ಪ್ರೊಸೀಜರ್ಗಳು ಭಾಳ ದಿನ ಇದೆ. ಸೊ ಮಿನಿಮಮ್ ನನ್ನ ಅಂದಾಜಿನ ಪ್ರಕಾರ ಜುಲೈ 30 ತನಕನೂ ಸೊ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ KE ಅವರಲ್ಲಿ ಸ್ಟಾರ್ಟ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾದರೆ ಸೊ ಕಾಮೆಡ್ಕೆದಲ್ಲಿ ಸಿಕ್ಕಂಥ ಸೀಟನ್ನು ಏನು ಮಾಡಬೇಕು? ಸೊ ಇಲ್ಲಿ ಒಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನೀವೊಂದು ಡಿಸಿಷನ್ನ ತಗೊಳ್ಳೇಬೇಕು. ಓಕೆ, ಅಟ್ಲೀಸ್ಟ್ ಸೆಕೆಂಡ್ ರೌಂಡಿಗೆ ಹೋಗೋ ತನಕನಾದರೂ ಚಾನ್ಸ್ ಇದೆ. ಸೊ ಅಲ್ಲಿ ತನಕ ನಾವು ಫ್ಯೂಚರನ್ನು ಭಾಳ ಥಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಭವಿಷ್ಯ ನಮ್ಮ ಕೈಯಲ್ಲಿ ಇಲ್ಲ. ಸೊ ನಾವು ಅಂದ್ಕೊಂಡ ರೀತಿ ಜೀವನದಲ್ಲಿ ನಡೆಯೋದಿಲ್ಲ. ಸೊ ಯಾವ ರೀತಿ ನಡೀತದ ಅದಕ್ಕೆ ನಾವು ಎಕ್ಸೆಪ್ಟ್ ಮಾಡಿಕೊಂಡು ಖುಷಿಯಿಂದ ನಡ್ಕೋಬೇಕಷ್ಟೇ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದಿಷ್ಟೇ, ಈಗ ಓನ್ಲಿ ಕಾಮೆಡ್ಕೆ ಬಗ್ಗೆ ಅಷ್ಟೇ ಥಿಂಕ್ ಮಾಡಿ. ಯಾರು ಕಾಮೆಡ್ಕೆದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅವರು, ಸೊ ಸೀಟ್ ಸಿಕ್ಕ ಮೇಲೆ KE ಅವರ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು, ಯಾವಾಗ ಅವರು ಫಸ್ಟ್ ರೌಂಡ್ ಕೊಡ್ತಾರೆ ಅವನ್ನೆಲ್ಲ ನೋಡಿಕೊಂಡು ಡಿಸಿಷನ್ನ ತೆಗೆದುಕೊಳ್ಬಹುದು. ಓಕೆ, ಸೊ ಈಗ
ಇಲ್ಲಿ ಮಾಕ್ ಅಲಾಟ್ಮೆಂಟ್ ಇಲ್ಲಿ ನೋಡ್ಬೋದು ಮೇನ್ ಪೇಜಲ್ಲಿ ಮಾಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಅಂತ ಇದೆ. ನೀವು ಹೇಳ್ಬೋದು ಸರ್ ನಾನು ಮಾಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಮಾಡೋದಿಲ್ಲ, ಮೇನ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಮಾಡ್ತೀನಿ ಅಂಥೇಳಿ. ಗೊತ್ತಿರಲಿ, ಮಾಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಅಂತಂದರೆ ಇದು ಮೇನ್ ರೌಂಡಿಗೂ ಕೂಡ ಅಪ್ಲೈ ಆಗ್ತದ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅಪ್ಲೈ ಆಗ್ತದ ಅಂದರೆ ಇವತ್ತಿನಿಂದ ನಾಳೆ ಸಂಜೆ 5 ಗಂಟೆಯ ತನಕ ನೀವೇನು ಮಾಕ್ ಅಲಾಟ್ಮೆಂಟ್ ಮಾಕ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಮಾಡ್ತೀರಿ ಅದನ್ನು ಮೇನ್ ರೌಂಡಿಗೂ ಕೂಡ ತೆಗೆದುಕೊಳ್ತಾರೆ. ಸೊ ಮೇನ್ ರೌಂಡಿಗೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಚಾನ್ಸನ್ನು ಕೊಡ್ತಾರೆ. ನೋಡಿ ಇಲ್ಲಿ 14ನೇ ತಾರೀಕು ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಪ್ರೊವಿಷನ್ ಟು ಚೇಂಜ್ ಆರ್ ಎಡಿಟ್ ಪ್ರಿಫರೆನ್ಸಸ್ ಮತ್ತೆ ನಿಮಗೆ 16ನೇ ತಾರೀಕಿನ ತನಕ ಟೈಮ್ ಕೊಡ್ತಾರೆ. ಸೊ ಇಲ್ಲಿ ಟೆಕ್ನಿಕಲಿ ಸ್ಪೀಕಿಂಗ್ ನೀವು 14ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ನೀವು ನಿಮ್ಮ ಪ್ರಿಫರೆನ್ಸನ್ನು ಚೇಂಜ್ ಮಾಡ್ಬೋದು, ಅಥವಾ ನೀವು ಅವತ್ತೇ ಚಾಯ್ಸ್ ಫಿಲ್ಲಿಂಗನ್ನು ಕೂಡ ಮಾಡ್ಬೋದು, ಇಲ್ಲ ಅಂತ ಇಲ್ಲ. ಆದರೆ ನನ್ನ ಸಜೆಷನ್ ಇಷ್ಟೇ, ನೀವು ಇವತ್ತು ಮತ್ತು ನಾಳೆದ್ರೊಳಗೆ ಮಾಡಿಬಿಟ್ರಿ ಅಂತ ಅಂದರೆ ಮಾಕ್ ಅಲಾಟ್ಮೆಂಟ್ ಒಂದು ಐಡಿಯಾ ಬರ್ತದೆ ನನಗೆಲ್ಲಿ ಕಾಲೇಜ್ ಸಿಗಬಹುದು ಅಂತ, ಹೌದಾ? ಸೊ 12ನೇ ತಾರೀಕು ಆದಮೇಲೆ ಮತ್ತೆ ನಿಮಗೆ ಅಂದರೆ ನಾಳೆ ಸಂಜೆ 5 ಗಂಟೆ ಮೇಲೆ ಮತ್ತೆ ನಿಮಗೆ ಎಂಟ್ರಿ ಮಾಡೋದಕ್ಕೆ ಕೊಡೋದಿಲ್ಲ ಆಪ್ಷನ್ ಎಂಟ್ರಿಯನ್ನು. ಓಕೆ, ಸೊ ಅದಕ್ಕಾಗಿ ನಾ ಹೇಳ್ತಿರೋದು ನಿಮ್ಮ ಎಲ್ಲ ಕೆಲಸವನ್ನು ಬದಿಗೊದ್ಬಿಟ್ಟು ಸೊ 11ನೇ ತಾರೀಕು ಇವತ್ತು 11 ಗಂಟೆಯಿಂದ 12ನೇ ತಾರೀಕು ಸಂಜೆ 5 ಗಂಟೆಯವರೆಗೆ ಇಷ್ಟರೊಳಗೆ ಮಾಕ್ ರೌಂಡ್ ಅಲಾಟ್ಮೆಂಟ್ ಅಂದರೆ ಚಾಯ್ಸ್ ಫಿಲ್ಲಿಂಗನ್ನು ಮುಗಿಸ್ಕೊಂಡು ಬಿಡಿ. ಸೊ ಆಪ್ಷನ್ ಎಂಟ್ರಿಯನ್ನು ಮುಗಿಸ್ಕೊಂಡು ಬಿಡಿ, ಇದು ಬೆಸ್ಟ್ ಚಾಯ್ಸ್. ಸೊ ಮುಂದೇನಾಗ್ತದೆ, ನಾನು 14ನೇ ತಾರೀಕು ಆದಮೇಲೆ ಮಾಡ್ತೀನಿ ಇವೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇವತ್ತೇ ಈ ಒಂದು ಮಾಕ್ ಇರಲಿ ರಿಯಲ್ ಇರಲಿ ಅದು ನೀವು ಮಾಕ್ ಅಂಥೇಳಿ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದು ಪ್ರಿಪ್ರೇಟರಿ ಎಕ್ಸಾಮ್ ಇದ್ದಂಗೆ ನಾನು ಮೇನ್ ಎಕ್ಸಾಮ್ ಅಷ್ಟೇ ಬರೀತೀನಿ, ಪ್ರಿಪ್ರೇಟರಿ ಎಕ್ಸಾಮಿಗೆ ಎಬ್ಸೆಂಟ್ ಇರ್ತೀನಿ, ಆ ರೀತಿ ಮೆಂಟಾಲಿಟಿ ಇಲ್ಲಿ ತೋರಿಸೋದಕ್ಕೆ ಹೋಗಬೇಡಿ. ನನ್ನ ಸಜೆಷನ್ ಇಷ್ಟೇ, 12ನೇ ತಾರೀಕಿನವರೆಗೆ ಅಂದರೆ ನಾಳೆ ಸಂಜೆ 5 ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರೆ. ಕಾಮೆಡ್ ಕೇದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಇಲ್ಲಿ ಚಾಯ್ಸ್ ಎಂಟ್ರಿಯನ್ನು ಮಾಡಿಬಿಡಿ, ಚಾಯ್ಸ್ ಫಿಲ್ಲಿಂಗನ್ನು ಆಪ್ಷನ್ ಎಂಟ್ರಿಯನ್ನು ಮಾಡಿಬಿಡಿ. ಓಕೆ, ಅದಾದಮೇಲೆ ನಿಮಗೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ ಮೇಲೆ ಮತ್ತೆ ನೀವು ಚೇಂಜ್ ಮಾಡಬಹುದು. ಓಕೆ, ಸೊ ಚೇಂಜ್ ಮಾಡೋದಕ್ಕೆ ನಿಮಗೆ 16ನೇ ತಾರೀಕು ತನಕ ಟೈಮ್ ಇದೆ. ಸೊ ಇಲ್ಲಿ ಅಟ್ಲೀಸ್ಟ್ ಒಂದು 4-5 ಕಾಲೇಜ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ಕಾಲೇಜ್ ಸಿಗೋದಿಲ್ಲ ಅಂತ ಚಾನ್ಸ್ ಗೊತ್ತಾದಾಗ ಇನ್ನೊಂದು 10-15 ಕಾಲೇಜ್ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಚಾನ್ಸ್ ಇದೆ. 16ನೇ ತಾರೀಕಿನ ತನಕ ಚಾನ್ಸ್ ಇದೆ. ಆದರೆ ಇವತ್ತು ಚಾಯ್ಸ್ ಫಿಲ್ಲಿಂಗನ್ನು ಮಾಡಿಬಿಡಿ. ಇವತ್ತು 11ರಿಂದ ನಾಳೆ ಸಂಜೆ ತನಕ ಏನು ಟೈಮ್ ಇದೆ, ನಿಮ್ಮ ಚಾಯ್ಸ್ ಫಿಲ್ಲಿಂಗನ್ನು ಮಾಡ್ಕೊಂಡ್ಬಿಡಿ. ಸೊ ಅದಾದಮೇಲೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ 18ನೇ ತಾರೀಕು ಬರ್ತದೆ. ಅದಾದಮೇಲೆ ಡಿಸಿಷನ್ ಮೇಕಿಂಗ್ ನಿಮ್ಮದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ, ಏನು ಮಾಡ್ತೀರಿ ಅನ್ನೋದನ್ನು 20ನೇ ತಾರೀಕು ತನಕ ತೊಗೊಳ್ಳಿ. ಅದಾದಮೇಲೆ 22ನೇ ತಾರೀಕಿನೊಳಗೆ ನೀವು ಅಡ್ಮಿಷನನ್ನು ಮಾಡಿಸ್ಕೊಳ್ಳೋರಿದ್ದರೆ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ತೆಗೆದುಕೊಂಡಿರುವಂಥ ಕ್ಯಾಂಡಿಡೇಟ್ಗಳು ಹೋಗಿ ಮಾಡಿಸ್ಕೊಳ್ಬೋದು. ಉಳಿದವರು ಫೀಸನ್ನು ಪೇ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ. ಅದಾದಮೇಲೆ 18ರಿಂದ 22ರ ತನಕ ನಿಮಗೆ ಆ ಒಂದು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೂ ಚಾನ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಪಾಯಿಂಟನ್ನು ಕ್ಲಿಯರ್ ಕಟ್ಟಾಗಿ ಹೇಳಿರೋದು ನೋಡಿ, ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಚೆಕ್ ವಿತ್ ದ ರೆಸ್ಪೆಕ್ಟಿವ್ ಕಾಲೇಜ್ ಫಾರ್ ದೇರ್ ವರ್ಕಿಂಗ್ ಅವರ್ಸ್ ಫಾರ್ ರಿಪೋರ್ಟಿಂಗ್ ಆ್ಯಂಡ್ ಮೇಕ್ ದೇರ್ ಟ್ರಾವೆಲ್ ಅರೇಂಜ್ಮೆಂಟ್ ಅಡ್ವಾನ್ಸ್ ಅಂತ ಇದೆ. ಸೊ ನಿಮಗೆ ರಿಸಲ್ಟ್ ಗೊತ್ತಾಗೋದೇ 18ನೇ ತಾರೀಕು. ಅದಾದಮೇಲೆ 5 ದಿನ ಟೈಮ್ ಇದೆ. ಸೊ 5 ದಿನದೊಳಗೆ ನಿಮ್ಮ ಕಾಲೇಜಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ, ಅಲಾಟ್ ಆಗಿರುವಂಥ ಕಾಲೇಜಿಗೆ ಯಾರು ಎಕ್ಸೆಪ್ಟ್ ಆ್ಯಂಡ್ ಫ್ರೀಸನ್ನು ಒತ್ತಿದಂಥ ಕ್ಯಾಂಡಿಡೇಟ್ಗಳು ಮಾತ್ರ. ಸೊ ಅಲ್ಲಿ ಹೋಗಿಬಿಟ್ಟು ಕೇಳ್ಕೊಳ್ಳಿ ಏನಾಗಿದೆ, ಸೊ ಯಾವ ರೀತಿ ಇದೆ, ಎಷ್ಟು ಗಂಟೆಗೆ ಬರಬೇಕು, ಇವೆಲ್ಲ ಕೇಳಿಕೊಂಡು ಮತ್ತೇನಾದರೂ ಎಕ್ಸಸ್ ಫೀಸ್ ಏನಾದರೂ ಆಗ್ತದ, ಸೊ ಇವನ್ನೆಲ್ಲ ಕೇಳಿಕೊಂಡು ನೀವಲ್ಲಿ ಹೋಗಿ. ರೈಟ್. ಸೊ ಎಕ್ಸೆಸ್ ಫೀಸ್ ಬಗ್ಗೆ ಇನ್ನೊಂದು ಪಾಯಿಂಟ್ ಅಂತಂದರೆ, ಸೊ ಕಾಮೆಡ್ ಕೇದವರು 2,44,000 ಪ್ಲಸ್ 20,000 ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳಿದ್ದಾರೆ. ಆದರೂ ಕೂಡ ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಹೊರಗೆ ಬೋರ್ಡೇ ಹಾಕಿಬಿಟ್ಟಿದ್ದಾರೆ. ಮೊನ್ನೆ ನಮ್ಮ ಒಬ್ಬ ಪೇರೆಂಟು BMSಗೆ ಹೋದಾಗ BMS ಕಾಲೇಜ್ ಹೊರಗಡೆ ಬೋರ್ಡೇ ಹಾಕಿಬಿಟ್ಟಿದ್ದಾರಂತೆ. ಸೊ 30,000 ಎಕ್ಸ್ಟ್ರಾ ಪೇ ಮಾಡಲೇಬೇಕು, ಅಂದರೆ 2,64,000 ಪ್ಲಸ್ 30,000 2,94,000 ಪೇ ಮಾಡಲೇಬೇಕು ಅಂತ. ಸೊ ಈ ರೀತಿ ಎಕ್ಸೆಸ್ ಫೀಸ್ ಇರ್ತದೆ. ನೀವು ಅಡ್ಮಿಷನ್ಗೆ ಹೋಗ್ತಾ ಎಕ್ಸ್ಟ್ರಾ ಏನಾದರೂ ದುಡ್ಡು ತೊಗೊಂಡು ಹೋಗಲೇಬೇಕು, ಹೌದಾ? ಸೊ ಅದಕ್ಕೆ ಎಷ್ಟು ಇರ್ತದೆ ಅನ್ನೋದನ್ನು ಮೊದಲೇ ಫೋನ್ ಮಾಡಿ ಕೇಳ್ಕೊಂಡು ಬಿಟ್ರಿ ಅಂತ ಅಂದರೆ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಂಗಾಗ್ತದೆ. ರೈಟ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ನಿಮಗೆ ಕಾಮೆಡ್ಗೆ ಕೌನ್ಸಿಲಿಂಗ್ ಬಗ್ಗೆ ಹೇಳಬೇಕಿತ್ತು. ಸೊ ಇದರ ಅಪ್ಡೇಟ್ ನನಗೆ ಸಿಕ್ಕ ತಕ್ಷಣ ಇನ್ನೊಂದಷ್ಟು ಅಪ್ಡೇಟ್ಗಳನ್ನು ಮತ್ತೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಭಾಳ ಇಂಪಾರ್ಟೆಂಟು, ಮಾಕ್ ರೌಂಡ್ ಈಸ್ ಅ ಟ್ರಯಲ್ ರೌಂಡ್ ಅಂದರೆ ನೀವು ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಏನಿಲ್ಲ, ಕಂಪಲ್ಸರಿ ಮಾಡಲೇಬೇಕು. ಮಾಡಿದ ಮೇಲೆ ಮತ್ತೆ ನಿಮಗೆ ಅದನ್ನು ಎಡಿಷನ್ ಮಾಡ್ಕೊಳ್ಳೋದಕ್ಕೆ, ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.